ಇವರು ನಮ್ಮನೆ ಮಕ್ಕಳಲ್ವಾ, ನಮ್ಮ ಮನೆಯ ಪ್ರತಿಭೆಗಳಲ್ವಾ. ಈ ಪ್ರತಿಭೆಗಳನ್ನು ನಾವು ಪ್ರೋತ್ಸಾಹ ಮಾಡದೆ ಹೋದರೆ, ಉತ್ತೇಜನ ಕೊಡದೆ ಹೋದರೆ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಹರ್ಷಿತ್ ಮತ್ತು ಅವರ ಸಹ ಗಾಯಕಿಯಾದಂಥ ನಾಗಶ್ರೀ ಅವ್ರ ಬಗ್ಗೆ ಮನೆ ಮಗಳು ಅನ್ನೋ ಮಾತನ್ನು ನಿನ್ನೆ ಹೇಳಿದ್ರು. ಅವರು ಭಾಳ ಒಳ್ಳೆಯ ಪದ ಉಪಯೋಗಿಸಿದ್ರಿ ನೀವು. ನಮಗೆ ಎಷ್ಟೋ ಸಾರಿ ನಮ್ಮ ಮನೆ ಮಕ್ಕಳು ಅವರಿರೋ ಪ್ರತಿಭೆಗಳೇ ಅರ್ಥ ಆಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ದೂರದವ್ರು ಬಂದು ಹೇಳಬೇಕು, ನಿಮ್ಮ ಊರು ಹಿಂಗಂತೆ, ನಿಮ್ಮಲ್ಲಿ ಹಿಂಗಿದೆ ಅಂತೆ ಅಂತ. ನನಗೂ ಗೊತ್ತಿರಲಿಲ್ಲ ಫಸ್ಟು. ನಮ್ಮ ಬಂಗ್ಲೆನಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಇವರು ಬಂದು ಹಾಡಿದರು. ಇಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಆ ಪ್ರವೃತ್ತಿಯಲ್ಲಿ ಒಂದಷ್ಟು ಎಕ್ಸಲೆನ್ಸ್ ಮಾಡೋದಿದೆಯಲ್ಲ, ಅದು ಇಟ್ ಈಸ್ ರಿಯಲಿ ಕಮೆಂಡಬಲ್ ಜಾಬ್ ಅಂತ ಅನಿಸುತ್ತೆ. ಸುಮಧುರವಾದಂಥ ಒಂದು ಸ್ವರ, ಆ ಸ್ವರದಲ್ಲಿ ಒಂದು ಲಾಲಿತ್ಯ ಮತ್ತು ಆ ಸ್ವರವನ್ನು ನೀವು ಬಳಸುವ ರೀತಿ ಇದೆಯಲ್ಲ, ಆ ಹಾಡುಗಾರಿಕೆಯಲ್ಲಿ ತುಂಬ ತಂತ್ರಗಳಿದೆ, ತುಂಬ ವಿನ್ಯಾಸಗಳಿದೆ. ಬಹಳ ಒಳ್ಳೆಯ ಭವಿಷ್ಯ ಇದೆ ನಿಮ್ಮಿಬ್ಬರಿಗೂ. ಇದೇ ರೀತಿ ಮುಂದುವರಿಸ್ಕೊಳ್ಳಿ, ಬಿಡಿ, ಇದೇ ರೀತಿ ಮುಂದುವರಿಸ್ಕೊಳ್ಳಿ. ಜೀವನದಲ್ಲಿ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳುವಂಥ ಒಳ್ಳೆತನ ಇರಬೇಕು. ನೀವೆಷ್ಟೇ ಎತ್ತರಕ್ಕೆ ಬೆಳೀರಿ, ನೆಲದಲ್ಲೇ ನಿಮ್ಮ ಕಾಲು ಗಟ್ಟಿಯಾಗಿರಲಿ. ಒಳ್ಳೆ ಹುಡುಗರು, ಭವಿಷ್ಯ ಇದೆ, ಇವ್ರನ್ನ ಮತ್ತಷ್ಟು ಎನ್ಕರೇಜ್ ಮಾಡೋಣ. ಇನ್ನೊಂದಷ್ಟು ಡೈನಾಮಿಕ್ಸ್ ನಿಮ್ಮ ವಾಯ್ಸಲ್ಲಿ ಬರಲಿ. ಒಳ್ಳೊಳ್ಳೆ ಚಾಲೆಂಜಿಂಗ್ ಸಾಂಗ್ಸ್ಗಳನ್ನ ಹಾಡಿ. ದೇವರು ನಿಮ್ಮ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ನಿಮ್ಮ ಒಂದು ಉತ್ತೇಜನಕಾರಿ ಮಾತುಗಳಿಗೆ ಹಾಗೂ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕಿವಿ ಮಾತುಗಳಿಗೆ ಧನ್ಯವಾದಗಳು ಸರ್.